ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ಹಲಸಿನಕಾಯಿಂದ ಹೆಂಗೆ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಡಿಫ್ರೆಂಟಾಗಿ ಮಾಡಿದ್ದಂಥ ಪಲ್ಯ ಐತಿ. ನೋಡಿರಿ ಹೆಂಗೆ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಹಲಸಿನಕಾಯಿ ತೊಗೊಂಡು ಈ ಥರ ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಒಂದು ಅರ್ಧ ಭಾಗ ತೊಗೊಂಡು ನಾನು ಇದು ಈ ಥರ ಸಣ್ಣಾಗಿ ಕಟ್ ಮಾಡ್ಕೊತೀನಿ. ಸ್ವಲ್ಪ ಗಮ್ ಇರುತ್ತೆ, ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಮಿಕ್ಸರಿಗೆ ಹಾಕೋಬೇಕಾಗತ್ತೆ. ಒಂದು ಜಾರ್ ತೊಗೊಂಡು ಅದರೊಳಗೆ ನೀರು ಒಟ್ಟು ಮುಟ್ಟಿಸ್ಲಾರ ಈ ಥರ ಮಿಕ್ಸರಿಗೆ ಹಾಕೋಬೇಕಾಗತ್ತೆ. ನೋಡಿರಿ, ಡ್ರೈ ಕಾಣಿಸುತ್ತಲ್ಲ, ಈ ಥರ ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಅಂದ್ರೆ ನಾವು ಒಳ್ಳೊಳಗೂ ತೊಗೊಂಡು ಜಜ್ಬೋದು, ಅದಕ್ಕಿಂತ ಈ ಮಿಕ್ಸಿಗೆ ಹಾಕೊಂಡ್ರೆ ಜಲ್ದಿ ಆಗುತ್ತಲ್ಲ. ಹಾಗಾಗಿ ನೋಡಿರಿ, ಸಣ್ಣ ಆಗಲಾರ್ದು ಪೀಸ್ ಮತ್ತು ನಾನು ತೊಗೊಂಡು ಮತ್ತು ಎರಡನೇ ಸಾರಿ ನಾನು ಮಿಕ್ಸಿಗೆ ಹಾಕ್ಕೊಂಡೀನಿ. ನೋಡಿರಿ, ಈ ಥರ ಕಂಪ್ಲೀಟಾಗಿ ನಾನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಟ್ಟೀನಿ. ಆಮೇಲೆ ಈಗ ಏನು ಮಾಡ್ಬೇಕಂದ್ರೆ, ಒಂದು ಸಣ್ಣ ಬಟ್ಟಲೇ ಅಲಸಂದಿ ಕಾಳು ತೊಗೊತೀನಿ. ಆ ಅಲಸಂದಿ ಕಾಳು ಫಸ್ಟ್ ಕುಕ್ಕರ್ನೊಳಗೆ ತೊಳ್ಕೊಂಡು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡ್ಮೇಲೆ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಲ್ರಿ, ಅದು ತೊಗೊಂಡು ಇದ್ರೊಳಗೆ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಬಟ್ಲರಿ, ಈಗ ನಾನು ಇದು ಅಲಸಂದಿ ಕಾಳು ತೊಗೊಂಡಿದ್ನಲ್ಲ ಅಳತಿಗೆ, ಆ ಬಟ್ಟಲಿಂದ 2 ಬಟ್ಲ ನೀರು ಹಾಕೋರಿ. ಜಾಸ್ತಿ ನೀರು ಬೇಡ, 2 ಬಟ್ಲ ನೀರು ಹಾಕ್ಕೊಂಡು ಇದು ಕುಕ್ಕರ್ನೊಳಗೆ ಕುದಿಸ್ಬೇಕಾಗತ್ತೆ. ಕುಕ್ಕರ್ನೊಳಗೆ 2 ಸೀಟಿ 3 ಸೀಟಿ ಬಂದ್ರೆ ಸಾಕ್ರಿ, ಭಾಳ ಅಂದ್ರೆ ಭಾಳ ಬೇಯಿಸ್ಕೋಬಾರ್ದು. ನೋಡಿರಿ, ಈಗ ನಾನು ಕುಕ್ಕರ್ ಆಫ್ ಮಾಡಿಕೊಂಡು ನೋಡೀನಿ, ಜಾಸ್ತಿ ಬೆಂದಿಲ್ಲ. ತಳಗಿಂದ ಅಲಸಂದಿ ಕಾಳು ಜಾಸ್ತಿ ಇದಾಗಿರ್ತೈತೆ ರೀ, ಅಂದ್ರೆ ಭಾಳ ಬೇಯಿಸ್ಕೋಬಾರ್ದು. ಈ ಥರ ಬಂದೈತಿ. ನೋಡಿರಿ, ಒಂದು ಬಟ್ಲ ಹಸಿ ತೆಂಗಿನಕಾಯಿ ತುರಿ, ಆಮೇಲೆ ಮೆಣಸಿನ್ಕಾಯಿ ಜಜ್ಜಿ ಒಂದು ಸೈಡ್ ಇಟ್ಕೊಂಡಿನಿ. ಉಳ್ಳಾಗಡ್ಡಿನಿ ನಾನು ಹೆಚ್ಕೊಂಡು ಇಟ್ಕೊಂಡಿನಿ. ಈಗ ರೀ, ಒಂದು ಬಾಣಲಿ ಬಿಸಿ ಆದಮೇಲೆ 2 ಚಮಚ ಎಣ್ಣೆ ಹಾಕ್ಕೊಂಡು ಅದರೊಳಗೆ 1 ಚಮಚ ಸಾಸಿವೆ ಹಾಕ್ಕೊತೀನಿ. ಸಾಸ್ವೆ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದು ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಒಂದು ಕಂದು ಬಣ್ಣ ಬರಬೇಕಾಗತ್ತೆ ರೀ, ಅದುವರೆಗೂ ಇದು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕೊಬ್ಬರಿ ಇಟ್ಕೊಂಡಿದ್ದೀವಲ್ಲ, ಜಜ್ಜಾದ್ರೆ ಇಟ್ಕೋಬೋದು, ಇಲ್ಲ ಮಿಕ್ಸಿಗಾದ್ರೆ ಹಾಕ್ಕೋಬೋದು. ಇದಕ್ಕೂ ನೀರು ಹತ್ತಿಸ್ಬಾರ್ದು, ಹಂಗೆ ಮಿಕ್ಸಿಗೆ ಹಾಕೊಂಡ್ರೆ ಅಂದ್ರೆ. ಆಮೇಲೆ ನೋಡಿರಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ತಾಳಿಸ್ಕೊಂಡಿನಿ. ಆಮೇಲೆ ಕೊಬ್ಬರಿ ಇಟ್ಕೊಂಡಿದ್ವಲ್ಲ, ಹಸಿಮೆಣ್ಸಿಕಾಯಿ ಹಾಕಿ ಕೊಬ್ಬರಿ ಇಟ್ಕೋಬೇಕಾಗತ್ತೆ ರೀ. ಹಸಿಮೆಣ್ಸಿಕಾಯಿ ಜಾಸ್ತಿ ಖಾರ ತಿಂದ್ರೆ ಒಂದು 7-8 ಹಾಕೋಬೋದು. ಈ ಥರ ಇಟ್ಕೊಂಡು ಇದು ಮತ್ತು ಈ ಥರ ಹುರ್ಕೋಬೇಕು ರೀ. ಅದರೊಳಗೆ ಒಂದು ಅರ್ಧ ಚಮಚ ನಾನು ಅರ್ಶಿಣ ಪುಡಿ ಹಾಕ್ಕೊಂಡಿನಿ. ಎಲ್ಲ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಚೆಂದಾಗಿ ಹುರ್ಕೋಬೇಕು ರೀ. ಅಂದ್ರೆ ಅದು ಹಸಿ ಇರುತ್ತಲ್ಲ ಕೊಬ್ಬರಿ, ಅದೆಲ್ಲ ನೀರಿನ ಅಂಶ ಅದ್ರೊಳಗೆ ಹೋಗಬೇಕು. ಈ ಥರ ಹುರ್ಕೊಂಡ್ಮೇಲೆ ನಾವು ಕುಕ್ಕರ್ನ ಹಾಕಿ ಇಟ್ಕೊಂಡಿದ್ವಲ್ಲ ರೀ ಅಲಸಂದಿ ಕಾಳು, ಅದನ್ನು ಇದ್ರೊಳಗೆ ಹಾಕ್ಕೋಬೇಕು. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ನಾನು ಫ್ರೈ ಮಾಡಿಕೊಂಡೆ. ಆಮೇಲೆ ಕುಕ್ಕರ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅಲಸಂದಿ ಕಾಳು, ಆಮೇಲೆ ಹಲಸಿನಕಾಯಿ, ಅದೆಲ್ಲ ಇದ್ರಾಗ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕಾಗುತ್ತೆ. ನೋಡಿರಿ, ಇದಂತೂ ಚಪಾತಿ ಒಳಗೆ ಆಮೇಲೆ ರೊಟ್ಟಿ ಒಳಗೆ ಭಾಳ ಸೂಪರ್ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, 4 ಗಂಟೆಗೆ ನಾವು ಚಹಾ ಕುಡ್ತೀವಲ್ಲ ರೀ, ಅದ್ರ ಜೊತೆನೂ ಇದು ಉಪಯೋಗ ಮಾಡ್ಬೋದು. ಭಾಳ ಟೇಸ್ಟಿ ಇರುತ್ತೆ. ಸಿಕ್ತಂದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಇದು ಊಟದಾಗ ಉಪಯೋಗ ಮಾಡೋದಕ್ಕಿಂತ ಸಾಯಂಕಾಲ 4 ಗಂಟೆಗೆ ಸ್ನ್ಯಾಕ್ಸ್ ಆಗಿ ಚಹಾ ಜೊತೆ ತಿನ್ನೋದಂತೂ ಭಾಳ ಟೇಸ್ಟ್ ಇರುತ್ತೆ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಭಾಳ ಇಷ್ಟ ಇದು. ನೀವು ಸಿಕ್ತಂದ್ರೆ ಮಾಡಿ ನೋಡಿರಿ, ಹೆಂಗೆ ಬಂತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಯಾರು ಹೊಸ್ದಾಗಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.